ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಆಸ್ತಿಗಾಗಿ ನಡೆದ ಭೀಕರ ಕೊಲೆ ಪ್ರಕರಣಕ್ಕೆ ಇದೀಗ ನ್ಯಾಯ ದೊರೆತದ. ಪಾಲು ಕೇಳಿದ ವ್ಯಕ್ತಿಯನ್ನು ಕೊಲೆಗೈದ 3 ಆರೋಪಿಗಳಿಗೆ ಶಿರಸಿಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ಮಹತ್ವದ ತೀರ್ಪು ನೀಡಿದೆ. ಈ ಪ್ರಕರಣದ ಸಂಪೂರ್ಣ ವಿವರ ಇಲ್ಲಿದೆ. ಹಳಿಯಾಳ ಭಾಗದಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣಕ್ಕೆ ಇದೀಗ ನ್ಯಾಯಾಲಯ ಅಂತಿಮ ತೀರ್ಪು ನೀಡಿದೆ. ಬಿದ್ರಳ್ಳಿಯ ಕೇಶವ್ ಪಾಂಡುರಂಗ್ ಕಿತ್ತೂರ್ಕರ್ ಅವರು ತಮ್ಮ ಕುಟುಂಬದ ಆಸ್ತಿಯಲ್ಲಿ ಪಾಲು ಕೇಳಿದ್ರು. ಇದೇ ಕಾರಣಕ್ಕೆ ಆರೋಪಿಗಳು ಕ್ರೂರವಾಗಿ ಅವರನ್ನ ಕೊಲೆ ಮಾಡಿದ್ದರು ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿತ್ತು. ಈ ಪ್ರಕರಣದಲ್ಲಿ ಅಕ್ಷಯ್ ಅಲಿಯಾಸ್ ಆಕಾಶ್ ಪಾಂಡುರಂಗ್ ಕಿತ್ತೂರ್ಕರ್, ಪಾಂಡುರಂಗ ಕೀರಪ್ಪ ಕಿತ್ತೂರ್ಕರ್ ಹಾಗೂ ಲತಾ ತುಳಸಾಯಿ ಸೇರಿದಂತೆ ಆರೋಪಿಗಳು ಸಂಚು ರೂಪಿಸಿ ಕೇಶವ್ ಅವರನ್ನ ಕೊಲೆಗೈದಿದ್ದರು. ಈ ಸಂಬಂಧ 2019 ಅಕ್ಟೋಬರ್ 15ರಂದು ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅಂದಿನ ಪೊಲೀಸ್ ನಿರೀಕ್ಷಕ BS ಲೋಕಾಪುರ್ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿದ್ರು. ಪ್ರಕರಣದ ವಿಚಾರಣೆ ನಡೆಸಿದ ಶಿರಸಿಯ 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಕಾರವಾರ ಪೀಠದ ಯಲ್ಲಾಪುರ ಪೀಠಾಸೀನ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಿ 3ರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಆದೇಶ ನೀಡಿದ್ದಾರೆ. ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕ ರಾಜೇಶ್ ಮಳಗೀಕರ್ ಸಮರ್ಥ ವಾದ ಮಂಡಿಸಿ ನ್ಯಾಯ ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಒಟ್ಟಾರೆ ಆಸ್ತಿಯಲ್ಲಿ ನಡೆದ ಕೊಲೆ ಪ್ರಕರಣಕ್ಕೆ ಕಠಿಣ ಶಿಕ್ಷೆ ವಿಧಿಸಿರುವ ನ್ಯಾಯಾಲಯದ ತೀರ್ಪು ಸಾರ್ವಜನಿಕರಲ್ಲಿ ನ್ಯಾಯ ವ್ಯವಸ್ಥೆ ಮೇಲಿನ ನಂಬಿಕೆಯನ್ನ ಹೆಚ್ಚಿಸಿದೆ. ಹಳಿಯಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸಂಬಂಧಪಟ್ಟಂತ ಬಿದ್ರಳ್ಳಿ ಗ್ರಾಮದಲ್ಲಿ ದಿನಾಂಕ 3/9/2019 ಸಾಯಂಕಾಲ 5 ಗಂಟೆಯ ಸಮಯದಲ್ಲಿ ಈ ಆರೋಪಿತರಾದಂಥ ಅಕ್ಷಯ್ ಪಾಂಡುರಂಗ್ ಕಿತ್ತೂರ್ಕರ್, ಪಾಂಡುರಂಗ್ ಕೀರಪ್ಪ ಕಿತ್ತೂರ್ಕರ್, ಲತಾ ಯಾನೆ ತುಳಸಾಯಿ ಕಿತ್ತೂರ್ಕರ್, ಗಣಪತಿ ಹಾಗೂ ಲಕ್ಷ್ಮಣ್ ಕಿತ್ತೂರ್ಕರ್ 5 ಜನ ಆರೋಪಿತರು ಮೃತ ಕೇಶವನನ್ನ ಈ ಕುಟುಂಬದ ಆಸ್ತಿಗೆ ಸಂಬಂಧಪಟ್ಟಂತೆ ಪಾಲು ಕೊಡಬಾರದು ಎಂಬ ವಿಚಾರದಿಂದ ಆತನನ್ನ ಅವರ ಮನೆಯ ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಕುತ್ತಿಗೆಯನ್ನ ಬಿಗಿದು ಸಾಯಿಸಿ ತದನಂತರ ಸದರಿ ಮೃತನ ಬಟ್ಟೆಗಳನ್ನು ಬದಲಾಯಿಸಿ ಬಟ್ಟೆಗಳನ್ನು ಮುಚ್ಚಿಟ್ಟು ಸಾಕ್ಷಿ ನಾಶ ಮಾಡಿದ ಬಗ್ಗೆ ಆಗಿನ ತನಿಖಾಧಿಕಾರಿಯಾದಂಥ BS ಲೋಕಾಪುರ್ ಪೊಲೀಸ್ ನಿರೀಕ್ಷಕರು ಹಳಿಯಾಳವರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯದ ವಿಚಾರಣೆ ಕಾಲದಲ್ಲಿ ಏಕೈಕ ಪ್ರತ್ಯಕ್ಷ ಸಾಕ್ಷಿದಾರರ ಸಾಕ್ಷ್ಯವನ್ನು ಮಾನ್ಯ ನ್ಯಾಯಾಲಯವು ಗಮನಿಸಿ ಹಾಗೂ ಸಾಂದರ್ಭಿಕ ಸಾಕ್ಷ್ಯದ ಆಧಾರದ ಮೇಲಿಂದ ಆದ 5 ಜನ ಆರೋಪಿತರ ಪೈಕಿ 3 ಜನ ಆರೋಪಿತರಾದಂಥ ಅಕ್ಷಯ್ ಪಾಂಡುರಂಗ್ ಕಿತ್ತೂರ್ಕರ್, ಪಾಂಡುರಂಗ್ ಕೀರಪ್ಪ ಕಿತ್ತೂರ್ಕರ್ ಹಾಗೂ ಲತಾ ಯಾನೆ ತುಳಸಾಯಿ ಪಾಂಡುರಂಗ್ ಕಿತ್ತೂರ್ಕರ್ ಇವರನ್ನ ದೋಷಿ ಎಂದು ತೀರ್ಮಾನಿಸಿ ಆರೋಪಿತರಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 25,000 ರೂಪಾಯಿ ದಂಡವನ್ನು ವಿಧಿಸಿದ್ದು ಇರುತ್ತದೆ. ಈ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀ ಕಿರಣ್ ಕಿಣಿ ಸಾಹೇಬ್ರವರು ಸದರಿ ಪ್ರಕರಣದ ವಿದ್ಯಮಾನವನ್ನು ಅವಲೋಕಿಸಿ ಸೂಕ್ತ ತೀರ್ಪನ್ನು ನೀಡಿರುತ್ತಾರೆ.